ಬಡ್ಡಿ ಮಗಂದು ಈ ವರ್ಷದ ಸದ್ಯದ ರೈತನ ಪರಿಸ್ಥಿತಿ ಅಂದರೆ ರೈತನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಚೆಂಡು ಬೆಳೀಲಿ ರೈಟ್ ಇಲ್ಲ, ಟೊಮೊಟೊ ಬೆಳೀಲಿ ರೈಟ್ ಇಲ್ಲ, ಆಮೇಲೆ ಕಬ್ಬು ಬೆಳೀಲಿ ರೈಟ್ ಇಲ್ಲ. ಮತ್ತು ಯಾವುದೇ ವ್ಯವಸಾಯ ಮಾಡಿದ್ರೂ ಯಾವ ಸೀಸನ್ ನೋಡ್ಕೊಂಡು ಹಾಕಿ ಮತ್ತು ಇನ್ನೊಂದೇನೋ ಮಾಡಿರಿ ಇನ್ನೊಂದು ಏನೇ ಮಾಡಿದ್ರೂ ಈ ಸಲ ರೈಟ್ ಇಲ್ಲ. ಒಂದು ಈ ಕಡೆಗೆ ಆಯಿತು ಅಂತಂದರೆ ಇನ್ನೊಂದು ನಮಗೆ ಸಿಗಬೇಕಾಗಿರೋದು ಯೂರಿಯಾ. ಅಂತಂದರೆ ನಾವೇನಪ್ಪ ಅಂತಂದರೆ ಊಟಕ್ಕೆ ಉಪ್ಪಿನಕಾಯಿ, ಊಟಕ್ಕೆ ಉಪ್ಪು ಎಷ್ಟು ಇಂಪಾರ್ಟೆಂಟೋ ನಮ್ಮ ಪ್ರತಿಯೊಬ್ಬ ಬೆಳೆ ಬೆಳೆಯೋ ರೈತನಿಗೆ ಯೂರಿಯಾ ಉಪ್ಪು ಅಷ್ಟೇ ಇಂಪಾರ್ಟೆಂಟು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಯೂರಿಯಾ ಉಪ್ಪು ಅಷ್ಟು ಕಮ್ಮಿ ರೇಟಲ್ಲಿ ಯಾವ ಉಪ್ಪು ನಮಗೆ ಸಿಗೋದಿಲ್ಲ. ಇದು ಯಾಕೆ ಮಾತು ಹೇಳ್ತಾ ಇರೋದು ಅಂತಂದರೆ ಈಗ ಯೂರಿಯಾ ಉಪ್ಪು ತಗೋತೀವಿ ಅಂತಂದರೆ ಒಂದು ನ್ಯಾನೋ ಯೂರಿಯಾ ತಗೋಬೇಕು, ಇಲ್ಲ ಅಂತಂದರೆ ಒಂದು ಗಟ್ಟಿ ಉಪ್ಪು ಅಂತ ಬರುತ್ತೆ. ಅಂದರೆ ಗಟ್ಟಿ ಉಪ್ಪು ಅಂತಂದರೆ ಇನ್ನೊಂದು ಸ್ವಲ್ಪ ಹೈ ಕ್ವಾಲಿಟಿ ಮತ್ತು ಇನ್ನೊಂದು ಸ್ವಲ್ಪ ಗುಣಮಟ್ಟದ ಉಪ್ಪು ಅಂತಂದರೆ ಇವೆರಡು ತಗೋಬೇಕು. ಮತ್ತು ಇನ್ನೂ ತುಂಬ ಜನ ಅನ್ಕೋಬೋದು ಈ ವಿಡಿಯೋ ಮಾಡಾದ್ಮೇಲೆ ಏನಪ್ಪ ಇವನು ಉಪ್ಪೆಲ್ಲ ಹೇಳ್ತಾವನೆ, ಭೂಮಿ ಫಲವತ್ತತೆ ಕಳ್ಕೊತದೆ ಮತ್ತು ಹಿಂಗೆಲ್ಲ ಐತಿ ಅಂತ. ಬಟ್ ಇವತ್ತಿನ ಪ್ರತಿ ಬೆಳೆದು ಕೂಡ ಕೆಮಿಕಲ್ ಯೂಸ್ ಮಾಡಿದಂತೆ ಯಾವ ರೈತನೂ ಬೆಳೆ ತೆಗಿಯೋಕ್ಕಾಗಲ್ಲ. ಇರೋ ರೈತರಲ್ಲಿ ಹೇಳ್ತಾ ಇರೋದು ಅಂತಂದರೆ ಇವತ್ತಿರೋ ರೈತರೇ ತುಂಬ ಜನ ಕಡಿಮೆ. ಮತ್ತು ಅದರಲ್ಲಿ ಒಂದು ಇದಾಯಿತು ಅಂತಂದರೆ ಈಗ ಬೆಳೆದಿರೋ ಬೆಳೆಗಳು ಅಂತಂದರೆ ಇವಾಗೇನೋ ಮೊದಲೇ ಮಳೆ ಇಲ್ಲ, ಇನ್ನು ಟೊಮೊಟೊ ಅಂತೂ ಕೇಳೋಂಗೆ ಇಲ್ಲ. ಈ ಸಲ ಹೆಂಗೆ ಅಂತಂದರೆ 150 ರೂಪಾಯಿ ಇದ್ದದ್ದು 100 ರೂಪಾಯಿ, 150, 50, 100 ಹಿಂಗೆ ಟ್ರೈನೇ ತಂದು ಈಚೆಗೆ ಸುರಿದ್ಬಿಡೋದು. ಈ ಥರದ್ದು ಒಂದು ಕಡೆ ಆಯಿತು ಅಂದರೆ ಇನ್ನು ಚೆಂಡು ಅಂತೂ 100 ರೂಪಾಯಿ ಮೂಟೆ, ಇಲ್ಲಾಂದರೆ 50 ರೂಪಾಯಿ ಮೂಟೆ, ಇಲ್ಲ ಅಂತಂದರೆ 10-20 ರೂಪಾಯಿ ಈ ಥರ ಆಯಿತು ಅಂದರೆ ಇನ್ನು ಕಬ್ಬುನ ರೇಟಂತೂ ಆಳಂತೂ ಈ ಸತಿ ಯಾವುದೇ ಕಾರಣಕ್ಕೂ ಬಳ್ಳಾರಿ ಆಳು ಅಂತ ಕಡಿತಿದ್ರು ಕಬ್ಬು ಫ್ಯಾಕ್ಟ್ರಿ ಹತ್ರ ಲೋಡೇ ನಿಂತ್ಕೊಬಿಟ್ಟವೆ. ಅಷ್ಟು ರೈಟೆಲ್ಲ ಕಮ್ಮಿ ಆಗ್ಬಿಟ್ಟದೆ ಈ ಸಲ. ಏನು ಮಾಡೋದು? ಹಿಂಗಾದ್ರೆ ರೈತನ ಪರಿಸ್ಥಿತಿ ಈ ವರ್ಷದಲ್ಲಿ ರೈತನ ಪರಿಸ್ಥಿತಿ ಹೆಂಗಾಗದೆ ಅಂತಂದರೆ ಆತಗ ಹೇಳ್ಕೊಳಂಗೂ ಇಲ್ಲ, ಆತ ಬಿಡೋಂಗೂ ಇಲ್ಲ, ಹಂಗಾಗೈತೆ. ಇನ್ನೇನು ಹೋರಾಟವನ್ನು ಮಾಡಿದ್ರೆ ಯಾವುದೂ ಫಲಿಸೋದು ಇಲ್ಲ. ಯಾವ ಹೋರಾಟನೂ ಕೂಡ ಇವತ್ತು ಶಾಶ್ವತವಾಗಿ ಏನೇ ಮಾಡಿದ್ರು ಹೋರಾಟ ಅಷ್ಟೇ ಆಯ್ತಾ ಇರೋದು. ಇನ್ನೇನು ಅದು ಫಲ ಸಿಗೋದಿಲ್ಲ ಇವತ್ತು.